ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಬುಜ್ಜಿ ಬೇಬಿ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಪುಷ್ಪ ಆಯ್ತಾ? ಹೊರಡೋಣವಾ? ಹಾಂ, ಸ್ವಲ್ಪ ಅಪ್ಪ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ತೊಗರಿಕಾಯಿ ಕುಯ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬುಜ್ಜಿ ಬೇಬಿಗೆ ಇವಾಗ ಸ್ಕೂಲಿಂದ ಬಂದಲ್ವಾ, ಅವನು ಬರ್ತೀನಿ ಅಂತಂದ. ಸರಿ, ನಾನು ಸೈಲು ಬುಜ್ಜಿ ಬೇಬಿ 3 ಜನ ಹೋಗಿ. ಅಯ್ಯೋ ಅಯ್ಯೋ ಅಯ್ಯೋ, ಆಯ್ತು, ಆ್ಯಕ್ಟಿಂಗ್ ಮಾಡಿಬಿಡ ನಡಿ. ಇದೆಯಪ್ಪ, ಎಲ್ಲಿ ನೀರು ಹಾಕ್ತಿದೆಯಾ ಇವನು? ಓಹ್, ಗುಡ್ ಬಾಯ್. ನನ್ನ ಮಗಳು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ. ಫುಲ್ಲು ಕೆಲಸ ಇವತ್ತು ಅವಳಿಗೆ. ಮೊದಲು ಈ ಸ್ಲಿಪ್ಪರೆಲ್ಲ ಜೋಡ್ಸೋಕೆ ಸ್ಟ್ಯಾಂಡ್ ತರಬೇಕು ಪುಟ. ಪುಷ್ಪೇಬಿ ಅಲ್ಲಿಂದ ನೀರು ತರಕ್ಕೆ ಹೋಗ್ತಾಯಿದ್ದಾನೆ. ತಂದೆಲ್ಲ ಅವನೇ, ಅದಕ್ಕೆಲ್ಲ ಡೈಲಿ ನೀರು ಹಾಕೋಣ. ಹಾಕಪ್ಪ, ತೊಗೊಂಡು ಬಂದು ತೊಗೊಂಡು ಬಾ. 2ಕ್ಕೂ ಹಾಕ್ಬಿಟ್ಟ. ಇದೆಲ್ಲ ತಗ್ಬೇಕು. ಸುನೀತಾಗೆಲ್ಲ ಕ್ಲೀನ್ ಮಾಡಿದ್ರೆ ಏನಕ್ಕೆ ನೀನು ನೀರು ಹಾಕ್ತಾನೆ ಬುಜ್ಜಿ ಬಾಡೋಗಿರೋದು ಅಂತ ನಾನು. ಹಾಕೋ ಅದನ್ನು. ಇಲ್ಲೇ ಎತ್ಕೊಂಬರ್, ಕಲ್ಲೆ ಗಂಟೆ ನೀನೇನು ಗುಡ್ಸ್ಕೊಯ್ತೀಯ? ಇಲ್ಲೇ ಎತ್ಕೊ ಸಾಕು. ಅದರಿಂದ ಗುಡ್ಸ್ಕೊಂಡು ಇಷ್ಟಕ್ಕೆ ನಮ್ಮ ಮೆಟ್ಲು ಹೇಳ್ತೀವಿ. ಏನು ದುಂಬೆಲ್ಲ ಹೊಡೆದಿದ್ದಾರ ಇಲ್ಲಿ? ಆ ಅಮ್ಮನಿಗೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಬರ್ತಾ ಇಲ್ವಾ? ಬಂದಾಗ ಅವರೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಹೋಗ್ತಾಯಿದ್ರು. ಅವರೇನೆ ಬಂದು ಈ ಮೆಟ್ಲ ಹತ್ರ ಇಲ್ಲೆಲ್ಲ ಬಂದು ಕ್ಲೀನಾಗಿ ಗೂಡಿಸಿ ಒರೆಸಿ ಎಲ್ಲ ಹೋಗ್ತಾಯಿದ್ರು. ಯಾಕೆ ಬಂದಿಲ್ಲ 2 ದಿನದಿಂದ? ಹಾಕ್ಬಿಡು. ನೀನು ನೀರು ಹಾಕಿಲ್ಲ ಡೈಲಿ ಅಂದರೆ ಒಣಗೋಗುತ್ತೆ. ಕುಷ್ಮಾ ಹಾಕಿದ್ದಾನೆ. ತಗೊಂಡು ಬಾ ಬುಜ್ಜಿಮ್ಮ, ಇನ್ನೊಂದು ಸ್ವಲ್ಪ ತಗೊಂಡು ಬಾ. ಅದು ಮೊರಕ್ಕೆ ಎತ್ಕೊಬಿಡ ಮೇಲೆ. ಹಾಂ, ಬಿಸಿಲಿಂದ ಚಿಲ್ಲಿ ಚಿಲ್ಲಿ ಆಗ್ತಾಯಿದ್ಯಾ? ಅದೇನು ಬಿಸಿಲಿಂದ ಚಿಲ್ಲಿ ಚಿಲ್ಲಿ ಆಗ್ತಾ ಇರೋದು? ಗೊತ್ತಿಲ್ಲ ಗೊತ್ತಿಲ್ಲ. ಮಮ್ಮ ಅದು ಎತ್ಕೊಳತ್ತೆ. ಬಾ, ಇಟ್ಟು ಬಾ ಖುಷ್. ನಮ್ಮ ಈ ಹಾಲು ಯೂಸೇ ಮಾಡೋದಿಲ್ಲ ಹೇಳ್ಬೇಕು ಅಂತಂದರೆ. ಒಳಗಡೆ ಇರೋ ಹಾಲಲ್ಲೇ ಇರ್ತೀವಲ್ಲ, ಇದರಲ್ಲಿ ಏನೂ ಕೂಡ ಇಟ್ಟಿಲ್ಲ. ಇಲ್ಲಿ ಬುಜ್ಜಿ ಬೇಬಿ ಬೈಕು ಒಂದಿಷ್ಟು ನೋಡಿ ಫೋಟೋಸ್ ಎಲ್ಲ ಹಾಕಬಿಟ್ಟಿನೋ. ಪುಟ ಈ ದೀಪನ ಎತ್ತಿಟ್ಬಿಡಿನೋ. ಬುಜ್ಜಿ ಒಳಗಿಡ್ದಾಕ್ಬಿಟ್ರೆ ಕಷ್ಟ. ಇನ್ನು ಹಚ್ಚೋತಿಲ್ವಲ್ಲ ಇಲ್ಲಿ ಬಾಗಿಲಲ್ಲಿ ಹೊರಗಡೆ. ಏನಮ್ಮ? ಹಾಂ, ತೊಗೊಂಡೋಗಿ ಇಟ್ಬ ದೇವ್ರ ಮನೆಗೆ ಬುಜ್ಜು. ಸ್ವಲ್ಪ ಇವೆಲ್ಲ ಒರೆಸ್ಕೋಬೇಕು, ಯಾಕಂದರೆ ಧೂಳೆಲ್ಲ ಕುಂತಿರುತ್ತೆ ಅಲ್ವಾ. ಇದೆಲ್ಲ ಕ್ಲೀನಾಗಿ ಸ್ವಲ್ಪ ಒರೆಸ್ಕೊಬಿಡ್ತದೆ. ನಾವೇ ಬಂದುಬಿಡ್ತೀವಿ, ಬುಜ್ಜಿ ಬೇಬಿ ಬಂದುಬಿಡ್ತಾನೆ ಅಂತೇಳಿ ಸ್ವಲ್ಪ ತೇವದ ಬಟ್ಟೆ ತಗೊಂಡಿದ್ದೀನಿ ನೋಡಿ. ತೇವದ ಬಟ್ಟೆಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಬೆಸ್ಟು. ಹಿಂಗೆ ಬುಜ್ಜಿ ಬಂದಿದ್ಲೇ ಮುಟ್ಟೋ ಜಾಸ್ತಿ. ಬಿಡು ನೀನು, ಬಾ. ನೋಡಿ ಹೆಂಗೆ ಅನ್ಕೋಗ್ತಾನೆ, ಹಂಗೇನೆ ಅವನು. ನಮ್ಮ ಅಡುಗೆ ಮನೆ ವಿಂಡೋಸ್ ಇದು. ಇಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಬಿಡ್ತು ಅಂದರೆ ಅದು ಆ ಕಡೆನೇ ಸೆಲ್ಫ್ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಇಟ್ಕೋದೇ ಇಲ್ಲ ಒರೆಸ್ಲಿಕ್ಕೆ. ಮೇಲ್ಗಡೆ ಇಡ್ತಾ ಇಲ್ಲ ನೋಡಿ, ಎಷ್ಟು ಧೂಳಿದೆ. ಯಾಕೆ? ಓ, ನೀನು ಕೆಲಸ ಮಾಡ್ಕೊಡ್ತಿರೋದು ಪ್ರಮೋಷನ್ ಕರ್ಕೊಂಡೋಗ್ಲಿ ಅಂತಲಾ? ಓ, ಪೂಸಿ ಹೊಡಿತಿರೋದು ಕರ್ಕೊಂಡೋಗುತ್ತೆ. ನೀನು ಬಿಟ್ಬಿಟ್ಟು ಹೋದ್ರೆ ಯಾರು ನೋಡ್ಕೊತಾರೆ ನಿನ್ನನ್ನು ಹೇಳು? ಹಾಂ, ನಾವೇ ತಾನೇ ಕರ್ಕೊಂಡೋಗ್ಬೇಕು ಜೊತೆಲಿ ನಿನ್ನನ್ನು. ಏನಪ್ಪ, ನಾನು ಒರೆಸ್ಕೊತೀನಿ ಬಿಡು. ಅದನ್ನೆಲ್ಲ ವಿಂಡೋಸ್ ನಾನು ಒರೆಸ್ತೀನಿ ಬಿಡು. ಬೇರೆ ಏನಿದ್ದು ನೀನು ಮಾಡಿ. ನಾನು ಇವೆಲ್ಲ ಒರೆಸ್ಕೊಡೋದಲ್ಲ ಇವತ್ತು ನಂದೇ ಕ್ಲೀನಿಂಗ್ ಎಲ್ಲ ಫುಲ್ಲು. ಟಿ ವಿ ಯೂನಿಟ್ ಹತ್ರ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ, ಅದು ಎಲ್ದಿಯಾಗೆಲ್ಲ ಚೆನ್ನಾಗಿರೋದ್ರಿಂದ ಎಲ್ಲ ಕೆಲಸನ ಮುಗಿಸ್ಕೊಬಿಡೋಣ ಅಂತ ನನಗೆ ಇವತ್ತು. ಏನೋ ಮಮ್ಮ ಬಿಡ, ಇದೆಲ್ಲ ಒರೆಸ್ಬೇಕಾ? ಇದೆಲ್ಲ ಒರೆಸ್ಬೇಕಾ? ಇವಾಲೆಲ್ಲ ಚೆನ್ನಾಗಿದೆ ಅಂತೆ. ಧೂಳೆಲ್ಲ ಕುಂತಿಲ್ವಾ? ನೋಡ್ಕೊತೀನಿ ಬಿಡು. ಇಲ್ಲ ಅಲ್ವಾ? ಈ ವಿಂಡೋಸೇ ತೆಗಿತಾ ಇರಲಿಲ್ಲವಲ್ಲ. ಇದಂತೂ ಇಂದಿಷ್ಟು ಇದೆಲ್ಲ ನಮ್ಮ ಖುಷ್ ಬೇಬಿಗೆ ಅಂತಲೇ ಮಡಗಿರೋದು. ಬುಕ್ಸ್ ಆಗ್ಬೋದು, ಬಳಪಗಳು ನೋಡಿ ಎಷ್ಟೊಂದು ತುಂಬಿಸಿಟ್ಕೊಂಡಿದ್ದಾನೆ ಅಂತ.
ಸುಮ್ಮನೆ ಇರು ಖುಷಿ, ನೀನು ಯಾಕೆ ಹಂಗೆ ಆಡ್ತೀಯ ನೀನು? ಪುಟ್ಟ ಇಲ್ಲಿ ಖಾಲಿಯಾಗಿರೋದೆಲ್ಲ ಈಚ್ಕಾಕ್ಲಾ? ಔಷಧಿ ಸಿರಪ್ ಡಬ್ಬ ಹಾಗೆ ಸ್ವಲ್ಪ ರಾಗಿ ಎಲ್ಲ ತೊಳೆದು ಒಣಗಾಕಬೇಕು. ರಾಗಿನೇ ಮಿಲ್ ಮಾಡಿಸಿಲ್ಲ ನಮ್ಮ ಮನೆಗೆ, ತುಂಬ ದಿನ ಆಯಿತು. ರಾಗಿ ತೊಳೆದು ಒಣಗಾಕ್ಬಿಟ್ರೆ. ರಾಗಿ ಖಾಲಿಯಾಗಿಲ್ಲಪ್ಪ, ರಾಗಿ ಮನೇಲಿದೆ, ಒಣಗಿಸಿಲ್ಲ ಅಷ್ಟೇ. ಫುಲ್ಲು ಧೂಳಂತೂ ಸಿಕ್ಕಾಪಟ್ಟೆ ಎಲ್ಲ ಕ್ಲೀನಾಗಿ ತೊಳಿಲಿಲ್ಲ ಅಂದರೆ ಇನ್ನೇನಿಲ್ಲ. ತುಂಬ ಜನ ತೊಳೆಯೋದೇ ಇಲ್ಲ ಅಂತಾರೆ, ಅದೇನು ತೊಳಿತಿರಲ್ಲ ಮುದ್ದೆ ಚೆನ್ನಾಗ್ದ ಅಂತ ಕೇಳ್ತಾರೆ. ರಾಗಿ ತೊಳಿಲಿಲ್ಲ ಅಂದರೆ ಇಲ್ಲಿರೋ ಗಲೀಜೆಲ್ಲ ಎಲ್ಲಿ ಹೋಗುತ್ತೆ, ನಮ್ಮ ಹೊಟ್ಟೆಗೆ ಸೇರುತ್ತೆ. ರಾಗಿ ಮುದ್ದೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಅದೇ ಆರೋಗ್ಯವಾಗಿ ತಿನ್ನೋಂಥದ್ದನ್ನ ನೀಟಾಗಿ ಇದೆಲ್ಲ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ತಿಂದಿರ್ತಾರೆ. ನೋಡಿ ಎಷ್ಟು ಗಲೀಜಿರುತ್ತೆ ಅಂತ. ಅಂದರೆ ಇನ್ನೊಂದೇನು ಅಂದರೆ ಒಬ್ಬೊಬ್ಬರು ತೊಳೆದಿರೋಂಥ ರಾಗಿಗಳನ್ನೇ ತಂದಿರೋ ನೋಡಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ತೊಳೆದು ವಾಶ್ ಮಾಡಿರ್ತಾರಲ್ಲ, ಅದೇನು ಚೆನ್ನಾಗೇ ಇರುತ್ತೆ. ನಾವು ರೈತರ ಹತ್ರ ಕೊಂಡ್ಕೊಳ್ಳೋದಾಗ್ಬೋದು. ಮತ್ತು ತುಂಬ ಜನ ಈಗ ಸರ್ಕಾರದಿಂದ ಡಿಪೋಲ್ ಕೊಡ್ತಾರಲ್ಲ ಆ ರಾಗಿಗಳಲ್ಲಂತೂ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ನೋಡಿ. ನಮ್ಮನೆಗೂ ನಮಗೂ ಕೂಡ ರೇಷನ್ ಕಾರ್ಡ್ ಇದೆ. ನಾನು ರೇಷನ್ ತಗೊಂಡು ಕಡಿಮೆ ಅಂದರು ಇವಾಗ 6 ರಿಂದ 7 ತಿಂಗಳಾಯಿತು. ನನಗೆ ರಾಗಿ ಯಾವಾಗ ಖಾಲಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಆ ಟೈಮಲ್ಲಿ ಮಾತ್ರ ಹೋಗಿ ತಗೊಳ್ತೀನಿ. ಇಲ್ಲ ಅಂದರೆ ಪಾಪ ಬೇಕಾದ್ರೆ ಯಾರಾದರೂ ತಗೊಳ್ಳಿ ಅಂತ ಬಿಟ್ಬಿಡ್ತೀನಿ. ಅನ್ಸ್ಬಿಟ್ರೆ ತಿಂಗಳ ತಗೊಳ್ಳೋದೇ ಇಲ್ಲ ನಾನು. ನಮ್ಮನೆಗೆ ಒಂದು 10 kg ರಾಗಿ ಇದ್ದರೆ ಅದೇ ಒಂದು 3 ತಿಂಗಳು ಬರುತ್ತೆ. ಸುಮಾರು ಸರಿ ತಗೊಂಡು ರಾಗಿ ಇದೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೇ ಇಲ್ಲ ಇವಾಗ ಡಿಪೋಲಿ. ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳೋದಿಲ್ಲ ಅಂತ ತಗೊಳ್ಳೋಲ್ಲ. ಅಪ್ಪಣೆ ಎಷ್ಟು ಗಲೀಜು ನೀರು ಹೋಗ್ತಾಯಿದೆ ಅಲ್ವಾ ನೋಡಿ, ಇಲ್ಲೇ ಹೋಗಿ ಸಿಕ್ಕಾಕತ್ತೈತಿ. ಎಷ್ಟು ಗಲೀಜಾಗಿರುತ್ತೆ ನೀರುಗಳೆಲ್ಲ ಹೋಗ್ತಾ ಇರೋದು ಅಂದರೆ. ಏನಮ್ಮ ಆಗಲಿ ಬಾ ತೊಳ್ಕೊಡ್ತೀನಿ ನೋಡಿ. ಇವಾಗ ತೊಳೆದ್ಮೇಲೆ ಎಷ್ಟು ಕೆಂಪು ಕಾಣಿಸ್ತಾ ಇದೆ ಅಂತ ರಾಗಿ. ಚೆನ್ನಾಗಿ ಒಂದು 4 ರಿಂದ 5 ಸರಿ ತೊಳ್ಕೊಳ್ಳಿ. ನಾನಂತೂ ತೊಳೆದಿದ್ದೀನಿ ಒಂದು 5 ಸರಿ. ಚೆನ್ನಾಗಿ ನೀರು ಜಾಸ್ತಿ ಹಾಕೊಂಡು ತೊಳೆದೆ. ಕ್ಲೀನಾಗಿ ಕೆಂಪು ಕಾಣ್ತದೆ. ಇವಾಗ ತಗೊಂಡೋಗ್ಬಿಟ್ಟು ಒಣಗಿಸ್ಕೊಬಿಡೋಣ ನೋಡಿ. ಖುಷ್ ಗೌಡ್ರು ಬೈಕ್ ಮೇಲೆ ಕೂತ್ಕೊಂಡು ಸೋಕಿ ಮಾಡ್ತಾಯಿದ್ದಾರೆ, ಸ್ಟೈಲ್ ಮಾಡ್ತಾಯಿದ್ದಾರೆ. ಆಯ್ ಗೌಡ್ರೆ, ಅವರು ಫೋಟೋ ತೆಗಿಬೇಕಂತ ನೋಡಿ ಹೇಗೆಲ್ಲ ಪೋಸ್ ಕೊಡ್ತಾಯಿದ್ದಾರೆ ಅಂತ ಖುಷ್ ಗೌಡ್ರು. ಆಯಿತು ಕೋಚ್ ತೆಗೆದೆ ಒಂದು. ಹಾಂ ಓ ಗಾಡ್, ಓಕೆ ನೋಡಿ. ಯಾರು ಹೇಳ್ಕೊಡ್ಬೇಕಾಗಿಲ್ಲ ನೋಡಿ, ನೀವು ಹೇಳ್ಬೋದು, ನೀವೇನು ಹೇಳ್ಕೊಡ್ಬೋದು ಅಂತ. ಅವ್ನು ನೋಡಿ ಹಂಗೆ ಅವ್ನು ಸೋಕಿ ನೋಡಿ. ಹ್ಞೂ ಆಯಿತು ಕಂದ, ನಾನು ತೆಗಿತಾಯಿದ್ದೀನಿ, ನಿನ್ನ ಪಾಡು ನೀನು ಪೋಸ್ ಕೊಡು. ಹಾಂ ಆಯಿತು ನೋಡಿ ಹಾಗೆಲ್ಲ. ಏನು ಮಾಡ್ತಿದ್ಯಾ? ಹಾಂ ತೆಗ್ದಿದ್ದೀನಿ. ತೆಗ್ದೆ. ಏನದು ಆ ಥರ ಏನು ತೆಗೆಸ್ಕೊಡೋದು ನೀನು? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತೆಗ್ದೆ. ಸುಮ್ಮನೆ ಓಕೆ ತೆಗ್ದೆ ಕಣೋ. ಹಾಂ ಓಕೆ. ಶೈಲಿನ ರೆಡಿಯಾಗಿ ಬಂದಿಲ್ವಲ್ಲಪ್ಪ, ವೆಯ್ಟ್ ಮಾಡ್ತಾಯಿದ್ದೀನಿ. ನಾನಂತೂ ರೆಡಿ ಆದ ಯಾವಾಗಲೇ. ಇನ್ನು ಶೈಲಿ ರೂಮಿಂದ ಈಚೆ ಬಂದಿಲ್ಲ. ಗುಡ್ ಬಾಯ್. ನಮ್ಮ ಬುಜ್ಜಿ ಎಲ್ಲ ಲೈಟ್ ಕೂಡ ಕೆಡಿಸ್ತಾ ಇದ್ದಾನೆ. ಏನಮ್ಮ ಏರ್ ಪಿನ್ ಏನಕ್ಕೆ? ಬಟ್ಟೆ ಪಿನ್ನು. ಕುಶ್ ನೀರು ಬೇಕಾ? ಯಾಕೆ? ಹಾಂ ತುಂಬಸೈತೆ. ಬೆಲ್ದಣ್ಣೆ ಹೆಂಗೆ? ಹಾಂ ಹಣ್ಣು ಲೆಕ್ಕನಾ? ಪೀಸ್ ಲೆಕ್ಕ ಒಂದಕ್ಕೆ. ಹಣ್ಣಾಗಿದೆಯಾ? 20 ರೂಪಾಯಿ ಪುಟ ತಗೊಳದ. ಬೆಲ್ದಣ್ಣು ತಿಂದಿದೆ ನೀನು? ಯಾಕೆ ಕುಟ್ಟೋದು ಹಂಗೆ? ಯಾಕೆ ಕುಟ್ಟೋದು ಅಂತ? ಹಿಂಗೇನು ಕುಟ್ಟಿ ನೋಡೋದು ಅಂತ? ಕಾಯೋ ಹಣ್ಣು ಅಂತ. ಹಂಗಾರೆ ಹಣ್ಣು ಕೊಡಿ ಒಂದೆರಡು ಚೆನ್ನಾಗಿರೋ ದಪ್ಪದು.
ಹಂಗೆ ಚೆನ್ನಾಗಿರೋದು ಬೇಕು ನನಗೆ ದಪ್ಪದು. ಇಲ್ಲಾಂದ್ರೆ ರಿಟರ್ನ್ ಇಲ್ಲಿಗೆ ತಂದುಬಿಡ್ತೀನಿ ಚೆನ್ನಾಗಿಲ್ಲ ಅಂದರೆ. ಹಾಂ ಹಂಗೆ ಬಾ ಖುಷಿ ಹಂಗೆ ಮಾಡ್ಬಾರ್ದು ಹಿಂದೆ ಬಾ ಕವರ್ಗೆ ಕೊಟ್ಬಿಡಿ. ಡಿಕ್ಕಿಗೆ ಹಾಕ್ಬಿಡಪ್ಪ. ಎಸ್ ಇಲ್ಲಿ ವಿಡಿಯೋ ಮಾಡಬೇಕಿತ್ತು ಹಾಗಾಗಿ ಬಂದಿದ್ದಲ್ವಾ. ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಈ ಥರ ಎಲ್ಲ ಮಾಡಿ ಈ ಥರ ಅಂತ ಹೇಳ್ಬಿಟ್ಟು. ಏನೋ ಇಲ್ಲಿ ಕೆ ಜಿ ಲೆಕ್ಕನಂತೆ ಪಿಂಗಾಣಿದೆಲ್ಲ ಕೆ ಜಿ ಲೆಕ್ಕ ಬರೀ 300-350 ರೂಪಾಯಿ ಈ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಗಳು ಕೂಡ ತುಂಬಾ ವೆರೈಟಿ ಇದೆಯಲ್ವ, ತುಂಬ ಚೆನ್ನಾಗಿದೆ. यस बॉटल वगैरह के लिए वो लॉकडाउन में लिक्विड आया था. ಎಲ್ಲ ವಿಡಿಯೋ ಕೂಡ ಮಾಡಾಯಿತು. ನಾವು ಸ್ವಲ್ಪ ಪ್ರಾಡಕ್ಟ್ ಬೇಕಿತ್ತು ಮನೆಗೆ, ನಾವು ಕೂಡ ಸ್ವಲ್ಪ ತಗೊಂಡು ಏನಾದರೂ ಪ್ರಮೋಷನ್ ಮಾಡೋಕ್ಕೆ ಹೋದರೆ ನಾವು ಅಲ್ಲಿ ಏನೇನು ಚೆನ್ನಾಗಿರುತ್ತೆ ನಾವು ಕೂಡ ತೊಗೊಂಡು ಬಂದುಬಿಡ್ತೀವಿ. ಅವ್ರು ಕೆಳಗಡೆ ಎಲ್ಲ ಬೀಳಿಸಿ ತೋರಿಸ್ತೀವಿ, ಹೊಡೆದೋಗಲ್ಲ ಏನಿಲ್ಲ ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡು. ಇಷ್ಟಾದ ಪ್ರಾಡಕ್ಟ್ ತಗೋಬೇಕಲ್ವ ಹಾಗಾಗಿ ತಗೊಂಡ್ವಿ. ಕಡಿಮೆ ಇದೆ ಇನ್ನು ರೈಟ್. ಇದೇಗೆ ಮಲ್ಲಿಗೆ ಹೂವು ಎಷ್ಟಕ್ಕೆ ಕೊಡಿ? 1 ಮೀಟ್ರ್ ಕೊಡಿ. ಮಗ್ಗು ಕೊಡಿ ಬೇಕಲ್ವ, ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ. ಚೆನ್ನಾಗಿರೋದಕ್ಕಪ್ಪ. ಹಣ್ಣು ಹತ್ಕೊಂಡ್ರೆ ತೆಗಿಯಪ್ಪ. ಯಾಕೆ ಚೆನ್ನಾಗಿರೋದಕ್ಕಪ್ಪ? ಹ್ಞೂ ತಿರ್ಸಕ ಓಕೆ. ಹೂವು ಹಣ್ಣು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಇಷ್ಟಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್. ಏನಕ್ಕಮ್ಮ?